ಅಧಿವೇಶನದ ಬಳಿಕ ಮತ್ತೆ ಪವರ್ ಶೇರಿಂಗ್ ಕದನ ಉಂಟಾಗಿದೆ. ಸೆಷನ್ ಮುಗಿತಾ ಇದ್ದಂತೆ ಸಿದ್ದು ಬಣ ಡಿಕೆ ಬಣ ಅಲರ್ಟ್ ಆಗಿದ್ದಾರೆ. ಅಧಿವೇಶನದ ಬಳಿಕ ಮತ್ತೆ ಪವರ್ ಶೇರಿಂಗ್ ಕದನ. ಸೆಷನ್ ಮುಗಿಯುತ್ತಿದ್ದಂತೆ ಸಿದ್ದು ಬಣ ಡಿಕೆ ಬಣ ಹೈ ಅಲರ್ಟ್ ಆಗಿದ್ದಾರೆ. ತಮ್ಮ ತಮ್ಮ ಅಜೆಂಡಾ ಸಾಧಿಸೋಕೆ ನಾಯಕರು ತಂತ್ರವನ್ನ ಕೂಡ ರೂಪಿಸ್ತಾ ಇದ್ದಾರೆ. ಡಿಕೆಶಿಗೆ ಒಂದು ಅವಕಾಶವನ್ನ ಕೊಡಬೇಕು ಅಂತ ವಾದವನ್ನ ಮಂಡಿಸ್ತಾ ಇದ್ದಾರೆ. ಅದರ ಜೊತೆಗೆ ಅವಕಾಶವನ್ನ ಕೊಡುವಂತೆ ಸಿಎಂ ಡಿಕೆಶಿ ಆಪ್ತರ ಒಂದು ಮನವಿಯನ್ನ ಕೂಡ ಇಟ್ಟಿರುವಂತದ್ದು. ಸಿದ್ದುನೇ 5 ವರ್ಷ ಸಿಎಂ ಆಗಿರಬೇಕು ಅಂತ ಆಪ್ತರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಮುಂದೆ ದಾಳವನ್ನ ಉರುಳಿಸೋಕೆ ಎಲ್ಲಾ ತಯಾರಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ನೋಡಿ, ಯಾವಾಗೆಲ್ಲ ಈ ಒಂದು ಪವರ್ ಶೇರಿಂಗ್ ಕದನ ಮುನ್ನೆಲೆಗೆ ಬರುತ್ತೋ ಆವಾಗ ಬಣಪಡಿದಾಟ ರಾಜ್ಯ ರಾಜಕೀಯದಲ್ಲಿ ಇನ್ನೂ ಕೂಡ ಇದೆ ಅನ್ನೋದು ಸಾಬೀತಾಗುತ್ತೆ. ಇಲ್ಲಿ ಡಿಕೆ ಶಿವಕುಮಾರ್ ಅವರು, ಸಿಎಂ ಸಿದ್ದರಾಮಯ್ಯ ಅವರು ನಾವೆಷ್ಟೇ ಒಗ್ಗಟ್ಟಾಗಿದ್ದೀವಿ ಅಂತ ಹೇಳಿದ್ರೂ ಕೂಡ ಇಲ್ಲಿ ಆಪ್ತ ಬಣಗಳು 2 ಬಣಗಳಾಗಿ ಮಾರ್ಪಾಡುತ್ತೆ. ಈ 2 ಬಣಗಳು ಕೂಡ ಸೈಲೆಂಟ್ ಆಗಿ ವಾರ್ ನಡೆಸ್ತಾ ಇರುವಂತದ್ದು. ಆಗಾಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಅವಕಾಶವನ್ನ ನೀಡಲೇಬೇಕು ಎನ್ನುವಂತಹ ಒತ್ತಾಯವನ್ನ, ಒಂದಷ್ಟು ಹೇಳಿಕೆಗಳನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರತಕ್ಕಂತ ಸಚಿವರು, ಶಾಸಕರು, ನಾಯಕರು ಎಲ್ಲರೂ ಕೂಡ ಡಿಸಿಎಂ ಪರವಾಗಿ ಒಂದು ವಾದವನ್ನ ಕೂಡ ಮಂಡಿಸ್ತಾರೆ, ಹೇಳಿಕೆಗಳನ್ನ ನೀಡ್ತಾರೆ, ಬ್ಯಾಟಿಂಗ್ ಮಾಡ್ತಾರೆ. ಇನ್ನ ಸಿಎಂ ಸಿದ್ದರಾಮಯ್ಯ ಅವರ ಬಣ ನಾವೇನ್ ಕಮ್ಮಿ ಇಲ್ಲ ಎನ್ನುವಂತಹ ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ನಾಯಕರು, ಶಾಸಕರು, ಸಚಿವರು ಅವರು ಕೂಡ ಬ್ಯಾಟಿಂಗ್ ಮಾಡ್ತಾರೆ. ಒಟ್ಟಾರೆಯಾಗಿ ಹೈಕಮಾಂಡ್ ಇದನ್ನೆಲ್ಲ ಕೂಡ ಗಮನಿಸಿದ್ರು ಇನ್ನು ಯಾವುದೇ ನಿರ್ಧಾರಕ್ಕೆ ಬಂದಿಲ್ಲ ಹೈಕಮಾಂಡ್ನ ವರಿಷ್ಠರು. ಈಗಾಗಲೇ ಸೆಷನ್ ಇತ್ತು, ಹೀಗಾಗಿ ಬ್ಯುಸಿ ಇದ್ರು. ಸೆಷನ್ ಮುಗಿತಾ ಇದ್ದಂತೆ ಮತ್ತೆ ಈಗ ಡಿಕೆ ಬಣ ಮತ್ತು ಸಿದ್ದು ಬಣ ಇಬ್ಬರೂ ಕೂಡ ಆಕ್ಟಿವ್ ಆಗಿರುವಂತದ್ದು ರಾಜ್ಯ ರಾಜಕೀಯದಲ್ಲಿ. ಏನೇ ಆಗ್ಲಿ ಎಚ್ಚರಿಕೆಯ ಹೆಜ್ಜೆಯನ್ನ ಇಡೋಕೆ ಡಿಕೆ ಆಪ್ತರು ನಿರ್ಧಾರವನ್ನ ಕೂಡ ಮಾಡಿದ್ದಾರಂತೆ. ಅಗತ್ಯ ಅವಕಾಶಗಳು ಸಿಕ್ಕರೆ ದೆಹಲಿಗೆ ತೆರಳ್ತಾರಂತೆ ನಾಯಕರು. ಹೈಕಮಾಂಡ್ ನಾಯಕರ ಬಳಿಗೆ ಚರ್ಚೆಗೆ ಆಪ್ತರು ತಯಾರಿಯನ್ನ ಕೂಡ ನಡೆಸಿದ್ದಾರೆ. ಇತ್ತ ಸೈಲೆಂಟ್ ಆಗಿ ಬಜೆಟ್ ತಯಾರಿಯನ್ನ ಮಾಡ್ತಾ ಇದ್ದಾರೆ. ಸಿದ್ದು ಅದರಲ್ಲಿ ಫುಲ್ ಬ್ಯುಸಿ ಆಗಿದ್ದಾರೆ. ಅಧಿಕಾರ ಹಂಚಿಕೆ ವಿಚಾರಕ್ಕೆ ಚೆಕ್ಮೇಟ್ ಅನ್ನ ಕೊಟ್ಟು ಸಚಿವ ಸಂಪುಟ ಪುನರ್ರಚನೆಯ ದಾಳ ಉರುಳಿಸೋಕೆ ಪ್ಲಾನ್ ಕೂಡ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಇಬ್ಬರಲ್ಲಿ ಯಾರ ತಂತ್ರ ಕೈ ಹಿಡಿಯಲಿದೆ ಅನ್ನೋದೇ ಇಲ್ಲಿ ಪ್ರಶ್ನೆಯಾಗಿರುವಂತದ್ದು. ಸಿಎಂ ಸಿದ್ದರಾಮಯ್ಯ ಅವರ ಬಣ ಕೂಡ ರಾಜ್ಯ ರಾಜಕೀಯದಲ್ಲಿ ಸಕ್ರಿಯವಾಗಿದೆ. ಅದರಂತೆ ಡಿಕೆ ಶಿವಕುಮಾರ್ ಅವರ ಬಣದ ನಾಯಕರು ಕೂಡ ಸಖತ್ ಆಕ್ಟಿವ್ ಆಗಿದ್ದಾರೆ, ಅಲರ್ಟ್ ಕೂಡ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಹೀಗಾಗಿ ಏನೇ ಆದ್ರೂ ಕೂಡ ಒಂದು ಎಚ್ಚರಿಕೆಯ ಹೆಜ್ಜೆಯನ್ನ ನಾವೆಲ್ಲರೂ ಕೂಡ ಸೇರಿ ಇಡೋಣ ಎನ್ನುವಂತಹ ನಿರ್ಧಾರಕ್ಕೆ ಡಿಕೆಶಿ ಬಣ ರೆಡಿ ಆಗಿರುವಂಥದ್ದು. ಹೀಗಾಗಿ ಅವಕಾಶ ಸಿಗಬೇಕು, ಅವಕಾಶ ಸಿಕ್ತು ಅಂತಂದ್ರೆ ದೆಹಲಿಗೆ ಮತ್ತೊಮ್ಮೆ ಪ್ರಯಾಣ ಮಾಡೋಣ ಎನ್ನುವಂತಹ ನಿರ್ಧಾರಕ್ಕೆ ಕೂಡ ಬಂದಿರುವಂಥದ್ದು. ಹೈಕಮಾಂಡ್ ವರಿಷ್ಠರನ್ನ ಕೂಡ ಭೇಟಿ ಮಾಡೋಣ, ಈ ಕುರಿತಂತೆ ಮತ್ತೆ ಪ್ರಸ್ತಾಪ ಮಾಡುವಂತಹ ನಿಟ್ಟಿನಲ್ಲಿ ಡಿಕೆ ಬಣದ ನಾಯಕರು ಕೂಡ ಇದ್ದಾರೆ. ಈಗಾಗಲೇ ಡಿಕೆ ಬಣದ ನಾಯಕರು ಸಾಕಷ್ಟು ಬಾರಿ ದೆಹಲಿಗೂ ಕೂಡ ಹೋಗಿದ್ದಾಯ್ತು, ಅಲ್ಲಿ ಮೀಟಿಂಗ್ ಅನ್ನ ಕೂಡ ಮಾಡಿದ್ದಾಯ್ತು. ಆದ್ರೆ ವರಿಷ್ಠರನ್ನ ಭೇಟಿ ಮಾಡೋಕೆ ಸಾಧ್ಯವೇ ಆಗಿಲ್ಲ. ಹೀಗಾಗಿ ವಾಪಸ್ ಕೂಡ ಬಂದಿದ್ದು ಆಯ್ತು. ಈಗ ಜಿಬಿಎ ಚುನಾವಣೆ ಕೂಡ ಇದೆ. ಜಿಬಿಎ ಚುನಾವಣೆಗೂ ಮುನ್ನ ಏನಾದ್ರೂ ಬದಲಾವಣೆ ಮಾಡ್ತಾರಾ ಗೊತ್ತಿಲ್ಲ. ಇತ್ತ ಸೈಲೆಂಟ್ ಆಗಿ ಬಜೆಟ್ ಕೂಡ ಇರುವಂತದ್ದು ಮುಂದಿನ ತಿಂಗಳು. ಹೀಗಾಗಿ ಮಾರ್ಚ್ ತಿಂಗಳಲ್ಲಿ ಬರುವಂತಹ ಬಜೆಟ್ ಬಗ್ಗೆ ಈಗಾಗಲೇ ಸಿದ್ದು ಫುಲ್ ಬ್ಯುಸಿ ಆಗಿದ್ದಾರೆ. ಇಲಾಖಾವಾರು ಸಭೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಹಾಗೆ ಸಚಿವರುಗಳಿಗೆ ಎಲ್ಲ ಡೇಟಾವನ್ನ ಕೂಡ ಕೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಪ್ರತಿಯೊಂದು ಇಲಾಖೆಯ ಯೋಜನೆಗಳೇನಿದೆ, ಕಾಮಗಾರಿಗಳೇನಿದೆ, ಅನುದಾನ ಎಷ್ಟು ಬೇಕಾಗಿದೆ, ಈ ಒಂದು ಕೂಡು ಕಳೆಯುವಂತಹ ಲೆಕ್ಕಾಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಫುಲ್ ಬ್ಯುಸಿ ಆಗಿರುವಂತದ್ದು. ಒಟ್ಟಾರೆಯಾಗಿ ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಚೆಕ್ಮೇಟ್ ಅನ್ನ ಕೊಡ್ತಾರಾ ಅಥವಾ ಇಲ್ವಾ, ಯಾರ ತಂತ್ರ ಇದರಲ್ಲಿ ಕೈ ಹಿಡಿಯಲಿದೆ, ಮುಂದಿನ ದಿನಗಳಲ್ಲಾದ್ರೂ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಸೀಟನ್ನ ಡಿಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡ್ತಾರಾ, ಇವೆಲ್ಲವೂ ಕೂಡ $1 ಮಿಲಿಯನ್ ಪ್ರಶ್ನೆಯಾಗಿರುವಂಥದ್ದು.